ನಮಸ್ಕಾರ, ನಾನು ನಿಮ್ಮ ಸದಾಶಿವ ಆರಾಧ್ಯ. ಸದಾಸುದ್ದಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಯಲ್ಲಿ ಭೋಗನಂದೀಶ್ವರ ಜಾತ್ರೆಗೆ ದಿನಗಣನೆ ಶುರುವಾಗಿದೆ. ವರ್ಷಕ್ಕೊಮ್ಮೆ ನಡೆಯುವ ಬ್ರಹ್ಮರಥೋತ್ಸವದಲ್ಲಿ ಭಾಗವಹಿಸಲು ನೆರೆಯ ಆಂಧ್ರ, ತಮಿಳುನಾಡು ಮತ್ತು ಚಿಕ್ಕಬಳ್ಳಾಪುರ ಅಕ್ಕಪಕ್ಕದ ಜಿಲ್ಲೆಗಳು ಸೇರಿದಂತೆ ಲಕ್ಷಾಂತರ ಮಂದಿ ಭಕ್ತರು ಭಾಗವಹಿಸಲಿರುವ ಮಹಾಕ್ಷಣ ಸನ್ನಿಹಿತವಾಗುತ್ತಿದೆ. ಎಲ್ಲರಿಗೂ ನಮಸ್ಕಾರ. ಚಿಕ್ಕಬಳ್ಳಾಪುರ ತಾಲೂಕಿನ ಐತಿಹಾಸಿಕ ದೇವಸ್ಥಾನವಾಗಿರ್ತಕ್ಕಂತಹ ಗಿರಿಜಾಂಬಾ ಸಮೇತ ಭೋಗನಂದೀಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಇದೇ ದಿನಾಂಕ 11/2/2026 ಬ್ರಹ್ಮರಥೋತ್ಸವ ಪ್ರಾರಂಭವಾಗುತ್ತದೆ. ಆ ಬ್ರಹ್ಮರಥೋತ್ಸವದಲ್ಲಿ ಮೊದಲಿಗೆ ಅಂಕುರಾರ್ಪಣೆ, ಧ್ವಜಾರೋಹಣ, ಶೇಷವಾಹನ, ವೃಷಭವಾಹನ, ನಂತರ ಮಹಾಶಿವರಾತ್ರಿ. ಈ ಮಹಾಶಿವರಾತ್ರಿ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಸ್ವಾಮಿಯವರಿಗೆ ವಿಶೇಷವಾಗಿರ್ತಕ್ಕಂತಹ ಫಲಪಂಚಾಮೃತಾಭಿಷೇಕ, ರುದ್ರಾಭಿಷೇಕ ಪ್ರಾರಂಭವಾಗಿ ಬೆಳಗ್ಗೆಯಿಂದ ಸಂಜೆಯವರೆಗೂ ಸ್ವಾಮಿಯವರು ರುದ್ರಾಭಿಷೇಕ ನಿರಂತರವಾಗಿ ನಡೀತಾ ಇರುತ್ತೆ. ಸಂಜೆ 6ರಿಂದ ಬೆಳಿಗ್ಗೆ ಪ್ರಾತಃ ಕಾಲ 5 ಗಂಟೆಯ ಒಳಗೆ ಯಾಮದ ಪೂಜೆ 4 ಯಾಮಗಳು ವಿಶೇಷವಾಗಿ ಸ್ವಾಮಿಯವರಿಗೆ ನಡೀತಾ ಇರುತ್ತೆ. ಇನ್ನು ವಿಶೇಷವಾಗಿ ಸ್ವಾಮಿಯವರಿಗೆ ಗಿರಿಜಾಂಬಾ ಸಮೇತ ಭೋಗನಂದೀಶ್ವರರಿಗೆ ಶಿವರಾತ್ರಿ ರಾತ್ರಿ 10:30ರಿಂದ 11 ಗಂಟೆಯ ಒಳಗೆ ಸಲ್ಲುವ ಶುಭ ತುಲಾ ಲಗ್ನದಲ್ಲಿ ಗಿರಿಜಾಂಬಾ ಸಮೇತ ಭೋಗನಂದೀಶ್ವರರ ಕಲ್ಯಾಣೋತ್ಸವ ನೆರವೇರಲಿದೆ. ಇನ್ನು ಮಾರನೇ ದಿವಸ ಅಂದರೆ ಸೋಮವಾರ ದಿನಾಂಕ 16/2/2026 ಸೋಮವಾರ ಮಧ್ಯಾಹ್ನ 12:40ರಿಂದ 1 ಗಂಟೆ 15 ಗಂಟೆ ಸಲ್ಲುವ ವೃಷಭ ಲಗ್ನದಲ್ಲಿ ಬ್ರಹ್ಮರಥೋತ್ಸವ ಪ್ರಾರಂಭವಾಗುತ್ತದೆ. ಇನ್ನು ಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ನಡೆಯುವ ಈ ಬ್ರಹ್ಮರಥೋತ್ಸವದ ವಿಶೇಷ ಕಾರ್ಯಕ್ರಮಕ್ಕೆ ಸ್ಥಳೀಯ ನಂದಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಗ್ರಾಮದ ಸ್ವಚ್ಛತೆ ಸೇರಿದಂತೆ ಹಲವು ಉಪಕ್ರಮಗಳನ್ನು ಕೈಗೊಂಡು ಜಾತ್ರೆ ಮತ್ತು ಬ್ರಹ್ಮರಥೋತ್ಸವ ಸುಸೂತ್ರವಾಗಿ ನಡೆಯಲು ಏರ್ಪಾಡು ಮಾಡಲಾಗುತ್ತಿದೆ ಎಂದು ನಂದಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರವಿಕುಮಾರ್ ತಿಳಿಸಿದ್ದಾರೆ. 2/2026 ಮತ್ತು 16/2/2026 ನಡೆಯೋ ಮಹಾಶಿವರಾತ್ರಿ ಪ್ರಯುಕ್ತ ನಂದಿ ಜಾತ್ರೆ ಮತ್ತು ಬ್ರಹ್ಮರಥೋತ್ಸವ ಈ ಸಲ ಅದ್ದೂರಿಯಾಗಿ ನಡೆಸಬೇಕು ಅಂದ್ಬಿಟ್ಟು ಮನೆ AC ಸಾಹೇಬರು ಮತ್ತು ಮುಜರಾಯಿ ಇಲಾಖೆಯವರು ಆದೇಶಗಳ ಹಿನ್ನೆಲೆಯಲ್ಲಿ ನಾವು ನಂದಿ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಗ್ರಾಮಗಳಲ್ಲಿ ಸ್ವಚ್ಛತೆಯನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ಎಲ್ಲ ಗ್ರಾಮ ಮತ್ತು ಸಾರ್ವಜನಿಕರು ಜಾತ್ರೆಗೆ ಬರುವಂಥ ಸಾರ್ವಜನಿಕರಿಗೆ ಕುಡಿ ನೀರಿನ ವ್ಯವಸ್ಥೆ ಮತ್ತು ಸ್ವಚ್ಛತೆ, ಯಾವುದು ಎಲ್ಲಿ ಧೂಳು ಎಬ್ಬಿದಂಗೆ, ಮತ್ತು ದನಗಳ ಜಾತ್ರೆಗೆ ಅವ್ರಿಗೆ ದನಗಳಿಗೂ ಮತ್ತು ಜನರಿಗೂ ಸುವ್ಯವಸ್ಥೆ ಕಲಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಮತ್ತು ಎಲ್ಲ ಇಲಾಖೆಗಳು ಒಗ್ಗೂಡಿಸಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ. ಹಾಗೂ ಮತ್ತು ಪೊಲೀಸ್ ಇಲಾಖೆಯಿಂದ ಈ ಭಾರಿ ವಾಹನಗಳು ಈ ಮುದ್ದೇನಹಳ್ಳಿ ಕಡೆಯಿಂದ ಈ ಕಡೆ ಜಾಸ್ತಿ ಬರ್ತಾ ಇರೋದ್ರಿಂದ ಅವನು 4-5 ದಿನಗಳ ಮಟ್ಟಿಗೆ ನಿಲ್ಲಿಸಬೇಕು ಅಂತ ಪೊಲೀಸ್ ಇಲಾಖೆಗಳು ಹತ್ರ ಕೋರ್ಕೊಂಡಿದ್ದೀವಿ. ಈಗ ಸ್ವಚ್ಛತೆ ಕಾರ್ಯಗಳು ಆಲ್ರೆಡಿ 4-5 ದಿನಗಳಿಂದ ಎಲ್ಲ ಹಳ್ಳಿಗಳಲ್ಲೂ ನಡೀತಾ ಇದೆ. ಇನ್ನು 3-4 ದಿನದಲ್ಲಿ ಎಲ್ಲ ಸ್ವಚ್ಛತೆ ಕಾರ್ಯಗಳು ಮುಕ್ತಾಯ ಆಗುತ್ತೆ. ಮತ್ತು ಕುಡಿ ನೀರು ಮತ್ತು ಅಲ್ಲಲ್ಲಿ ಟಾಯ್ಲೆಟು, ರೆಡಿಮೇಡ್ ಟಾಯ್ಲೆಟ್ಗಳನ್ನ ಇಟ್ಬಿಟ್ಟು ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ನಾವು ಮತ್ತು ಮುಜರಾಯಿ ಇಲಾಖೆಯವರು ಸಂಘಟಿತವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ನಂದಿ ಜಾತ್ರೆಯಲ್ಲಿ ಭಾಗವಹಿಸಲು ಬರುವ ಲಕ್ಷಾಂತರ ಭಕ್ತರಿಗೆ ದೇವಾಲಯದ ಬಳಿ ಮುಜರಾಯಿ ಇಲಾಖೆಯ ಹಳೆ ಕಾಲದ ಅತ್ಯಂತ ದುರವಸ್ಥೆಯಲ್ಲಿರುವ ಈ ಶೌಚಾಲಯಗಳು ಮತ್ತು ಆರ್ಕಿಯಾಲಜಿ ಇಲಾಖೆ ಈ 4 ಶೌಚಾಲಯಗಳು ಸಾಲದು. ಇನ್ನು ಕುಡಿಯೋ ನೀರಿನ ಅನುಕೂಲಕ್ಕೆ ಇರುವ ಈ ಫಿಲ್ಟರ್ಗಳು ಈಗಾಗಲೇ ಕೆಟ್ಟು ಮೂಲೆ ಸೇರಿವೆ. ಸಾರ್ವಜನಿಕರು ಭಕ್ತರು ಕೂಡ ಅಂದು ಕುಡಿಯೋ ನೀರಿನ ವ್ಯವಸ್ಥೆ ಬೇಕು, ಜನರ ಅನುಕೂಲಕ್ಕೆ ತಕ್ಕಂತೆ ಮೂಲ ಸೌಕರ್ಯಗಳನ್ನು ಕಲ್ಪಿಸಬೇಕು ಅನ್ನುವಂಥದ್ದು ಭಕ್ತರ ಒತ್ತಾಯವಾಗಿದೆ. ಸರ್, ಮಹಾಶಿವರಾತ್ರಿ ಹಬ್ಬ ಇರೋದ್ರಿಂದ ಬ್ರಹ್ಮರಥೋತ್ಸವ ನಡೆಯುತ್ತೆ ನಂದಿಯಲ್ಲಿ. ಈ ಡಿಸ್ಟಿಕ್ ಅಲ್ಲೇ ಅದೇ ಒಂದು ದೊಡ್ಡ ಹಬ್ಬ. ನಮ್ಮ ನಂದಿ ಕ್ರಾಸ್ ಇಂದ ನಂದಿವರೆಗೂ ಶಿವರಾತ್ರಿ ಹಬ್ಬದ ದಿನ ಜಾಗರಣೆ ಇರೋದ್ರಿಂದ ಎಲ್ಲರೂ ನಡ್ಕೊಂಡು ಹೋಗ್ತಾ ಇರೋದ್ರಿಂದ ಈ ರೋಡಲ್ಲಿ ಲೈಟಿಂಗ್ ವ್ಯವಸ್ಥೆ ಮಾಡಬೇಕು. ಮತ್ತೆ ಪೊಲೀಸ್ ವ್ಯವಸ್ಥೆ ಸ್ವಲ್ಪ ಚೆನ್ನಾಗಿ ಆಗ್ಬೇಕು. ಯಾಕಂದ್ರೆ ಈ ಬಂಗಾರ ರೇಟ್ ಜಾಸ್ತಿ ಆಗಿರೋದ್ರಿಂದ ಕಳ್ಳರ ಕಾಟನೂ ಜಾಸ್ತಿ ಆಗಿದೆ. ಹಂಗಾಗಿ ಪೊಲೀಸ್ ವ್ಯವಸ್ಥೆನೂ ಸ್ವಲ್ಪ ಚೆನ್ನಾಗಿ ಆಗ್ಬೇಕು. ಸೊ ಸ್ವಲ್ಪ ದೂರಕ್ಕೆ ಸ್ವಲ್ಪ ಶೌಚಾಲಯ ವ್ಯವಸ್ಥೆನೂ ಮಾಡಬೇಕು. ಯಾಕಂದ್ರೆ ಇಲ್ಲಿಂದ ನಂದಿವರೆಗೂ ನಡ್ಕೊಂಡು ಹೋಗ್ತಾರೆ. ಸುಮಾರು 4 ಕಿಲೋಮೀಟರ್ ಇರೋದ್ರಿಂದ ನಡ್ಕೊಂಡು ಹೋಗ್ತಾರಂತ ಭಕ್ತಾದಿಗಳಿಗೆ ಸ್ವಲ್ಪ ಟೆಂಪರವರಿ ಶೌಚಾಲಯ ವ್ಯವಸ್ಥೆನೂ ಮಾಡಬೇಕು. ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆನೂ ಸ್ವಲ್ಪ ಮಾಡಿದ್ರೆ ಒಳ್ಳೇದಾಗುತ್ತೆ. ಈ ಮೂಲಕ ನಾವು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತೀವಿ ಸರ್. ಹೌದು, ಜಾಗರಣೆಯ ರಾತ್ರಿ ನಂದಿ ಕ್ರಾಸ್ನಿಂದ ನಂದಿಗೆ ಬೆಳಕಿನ ವ್ಯವಸ್ಥೆ ಆಗಬೇಕು, ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕು ಮತ್ತು ಪೊಲೀಸ್ ಭದ್ರತೆ ಹೆಚ್ಚಿಸಬೇಕು, CCTV ಕಣ್ಗಾವಲಿನ ರಕ್ಷಣೆ ಇರಬೇಕು. ಹೀಗೆ ಜನರ ಬೇಡಿಕೆ ಜಾಸ್ತಿ ಇದೆ. ಮುಜರಾಯಿ ಇಲಾಖೆ ಮತ್ತು ಜಿಲ್ಲಾಡಳಿತ ಈ ಕುರಿತು ಏನು ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸದಾಶಿವ ಆರಾಧ್ಯ, ಸದಾ ಸುದ್ದಿ, ಚಿಕ್ಕಬಳ್ಳಾಪುರ.